ಕಾನೂನನ್ನು ಮತ್ತು ನ್ಯಾಯಾಲಯವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ. ನಿರ್ಮಾಣ ಶೆಲ್ಟರ್ಸ್ಗೆ ಎಂಟ್ರಿ ಆಗಿದ ತಕ್ಷಣ ರೈಟ್ ಸೈಡು ಲೆಫ್ಟ್ ಸೈಡ್ ಇರೋಂಥದ್ದೆಲ್ಲ ಸರ್ಕಾರಿ ಜಾಗ ಸರ್, ಎಲ್ಲ CSITಗಳೇ ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ಈ ಸರ್ಕಾರಿ ಜಾಗಗಳು ಅಕ್ರಮ ಒತ್ತುವರಿ ತೆರವು ಮಾಡಿ ಅಂತ ಹೇಳ್ಬಿಟ್ಟು 2022ರಲ್ಲಿ EO ಅವರು ಆದೇಶ ಮಾಡ್ತಾರೆ. ಸ್ಟೇ ವೇಕೆಂಟ್ ಆಗಿ ಇವರಂತೂ ಬಿಡ್ತಾರೆ. ಈ ಲಕ್ಷ್ಮೀನಾರಾಯಣ್ ಅಂತ ಒಬ್ಬ ನಿರ್ಮಾಣ ಶೆಲ್ಟರ್ ಬಿಲ್ಡರ್ನ ಅಕ್ರಮ ಬಡಾವಣೆಗಳನ್ನು ಅಲ್ಲಿರೋಂಥವರೆಲ್ಲ ದೊಡ್ಡ ದೊಡ್ಡವರು, ತುಂಬ ದೊಡ್ಡ ಶ್ರೀಮಂತರು, ಅವ್ರಿಗೆ ನಾವು ಎದುರಾಕೊಳ್ಳೋದಕ್ಕಾಗಲ್ಲ. ಬಿಲ್ಡಿಂಗ್ ಡೆಮಾಲೇಷನ್ ಮಾಡ್ತಾರೆ, ಇವತ್ತೇ ಮಾಡ್ಬೋದು. PDO ಯಾಕೋ ತಣ್ಣಕವ್ರ ಮೆತ್ತಕವ್ರ ಬೇರೆ ಏನೋ ಆಗೈತೆ, ಅವ್ರ ಹತ್ರ ಏನೋ ಶಾಮೀಲಾಗಿರೋದನ್ನ 100% ಶಾಮೀಲಾಗೋನಿ. ಬೇರೆ ಕಡೆ 6 ಎಕರೆ 10 ಗುಂಟೆ ಜಮೀನು ತಗೊಂಡು ನಿಮಗೆ ಸೈಟ್ಗಳು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀನಾರಾಯಣ ಅವ್ರು ಬರೆಯುವಂಥ ಪತ್ರ ಇದು. ಬೆಂಗಳೂರು IT-BT ಸಿಟಿ, ಬೆಂಗಳೂರು ಗಾರ್ಡನ್ ಸಿಟಿ. ಬೆಂಗಳೂರು ಒಂದು ಕಾಲದಲ್ಲಿ ಅತಿ ಹೆಚ್ಚು ತರಕಾರಿಗಳನ್ನ, ರಾಗಿಯನ್ನ ಬೆಳೆಯುತ್ತಿದ್ದಂತ ನಾಡಾಗಿತ್ತು. ಆದರೆ ಇವತ್ತು ಅಕ್ಷರಶಃ ಇದೊಂದು ಕಾಂಕ್ರೀಟ್ ಕಾಡಾಗಿದೆ. ಕಾರಣ ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಡ್ತಾ ಇರುವಂತಹ ನಗರಿಯಾಗಿದೆ. ಹಾಗಾಗಿಯೇ ಬೆಂಗಳೂರು ಸುತ್ತಮುತ್ತಲೂ ಅಪಾರ್ಟ್ಮೆಂಟ್ಗಳು, ಲೇಔಟ್ಗಳು ನಾಯಿ ಕೊಡೆಗಳಂತೆ ಮೇಲಿದ್ದಿವೆ. ಇನ್ನು ಇಲ್ಲಿ ಪ್ರತಿಷ್ಠಿತ ಬಿಲ್ಡರ್ಗಳೇ ಬೆಂಗಳೂರು ಸುತ್ತಮುತ್ತಲೂ, ಅದು BDA ಇರ್ಬೋದು, BBMP ಇರ್ಬೋದು, ಮತ್ತು ಸರ್ಕಾರದ ಎಲ್ಲ ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಈ ಒಂದು ಲೇಔಟ್ಗಳನ್ನ, ಅಪಾರ್ಟ್ಮೆಂಟ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅಂತಹದ್ದೇ ಒಂದು ಲೇಔಟ್ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ನಿರ್ಮಾಣ್ ಶೆಲ್ಟರ್ಸ್ ರವರ ಈ ಒಂದು ಬಡಾವಣೆಯಲ್ಲಿ ಇಲ್ಲಿದ್ದಂತಹ ಎಲ್ಲ ಸರ್ಕಾರಿ ಭೂಮಿಗಳು ಗುಳುಮಾದವು. ಜೊತೆಗೆ ಇಲ್ಲಿ ಈ ಲೇಔಟ್ನವರು ಸಾರ್ವಜನಿಕ ಉಪಯೋಗಕ್ಕಾಗಿ ಮೀಸಲಿರಿಸಿದ್ದಂತಹ ಎಲ್ಲ ಜಾಗಗಳು ಕೂಡ ಈಗ ಕಟ್ಟಡಗಳಾಗಿವೆ, ಅವು ಮಾರಾಟ ಕೂಡ ಆಗಿವೆ. ಇದೆಲ್ಲವೂ ಕೂಡ ಅಕ್ರಮ ಅಂತೇಳಿ ಇದರ ವಿರುದ್ಧ ಕೋಲಾರದ ಸಂದೇಶ್ ಸಮರ ಸಾರಿದ್ದಾರೆ ಮತ್ತು ಹೋರಾಟವನ್ನು ಕೂಡ ಆರಂಭಿಸಿದ್ದಾರೆ. ಆದ್ರೆ ಅವರಿಗೆ ಸರಿಯಾದಂತಹ ಮಾಹಿತಿಯ ಕೊರತೆ ಮತ್ತು ಅವರಿಗೆ ನಿಗದಿತವಾದಂತಹ ನಿರ್ದಿಷ್ಟವಾದಂತಹ ಮಾಹಿತಿ ಇಲ್ಲ ಅಂತೇಳಿ ಒಂದಷ್ಟು ಅವರ ವಿರುದ್ಧ ಅಪಸ್ವರಗಳು ಬಂದವು. ಜೊತೆಗೆ ನಿರ್ಮಾಣ್ ಶೆಲ್ಟರ್ಸ್ ನವರು ಅವರ ವಿರುದ್ಧ ತಡೆಯಾಜ್ಞೆಯನ್ನು ಕೂಡ ತಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರ ನಡುವೆ ಇವತ್ತು ಮತ್ತೊಮ್ಮೆ ಪತ್ರಿಕಾಗೋಷ್ಠಿಯನ್ನ ನಡೆಸಿದಂತಹ ಸಂದೇಶ್ ಒಂದಷ್ಟು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವಂತ ಪ್ರಯತ್ನ ಮಾಡಿದ್ರು. ಹಾಗೆಯೇ ನಾನು ಯಾವುದೇ ಹೋರಾಟಕ್ಕೆ ಒಮ್ಮೆ ಪ್ರವೇಶವನ್ನ ಮಾಡಿದ್ರೆ ಅದರ ತಾರ್ಕಿಕ ಅಂತ್ಯವನ್ನ ನಾನು ನೋಡ್ತೇನೆ. ನಿರ್ಮಾಣ್ ಶೆಲ್ಟರ್ಸ್ ನಲ್ಲಿ ಆಗಿರ್ತಕ್ಕಂಥ ಎಲ್ಲ ಅಕ್ರಮಗಳು ಕೂಡ ಬಯಲಾಗಲಿವೆ ಹಾಗೂ ಅದರ ಹಿಂದೆ ಇರ್ತಕ್ಕಂಥ ವ್ಯವಸ್ಥಿತವಾದಂತ ಪಿತೂರುಗಳನ್ನು ಕೂಡ ನಾನು ಬಯಲ್ ಮಾಡ್ತೇನೆ. ಈ ಒಂದು ನಿರ್ಮಾಣ್ ಶೆಲ್ಟರ್ಸ್ ವ್ಯಾಪ್ತಿಗೆ ಬರುವಂತ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ PDO ವಿರುದ್ಧ ಆರೋಪಗಳು ಮತ್ತು ನಿರ್ಮಾಣ್ ಶೆಲ್ಟರ್ಸ್ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂತ ಒಂದಷ್ಟು ಹೋರಾಟಗಾರರ ವಿರುದ್ಧವೂ ಕೂಡ ಆರೋಪಗಳು, ಇದೆಲ್ಲವೂ ಕೂಡ ಇವತ್ತು ಸಂದೇಶ್ ನಾಗರಾಜ್ ರವರು ಒಂದಷ್ಟು ಹೋರಾಟಗಾರರನ್ನ ಜೊತೆಲಿರಿಸಿಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ತನ್ನ ವಿರುದ್ಧ ಮಾತನಾಡಿದಂತವರಿಗೆ ಅವರಿಗೆ ದೇವರು ಒಳ್ಳೇದ್ ಮಾಡ್ಲಿ ಅಂತಂದ್ರು. ಇನ್ನು ಯಾವೆಲ್ಲ ವಿಚಾರಗಳ ಬಗ್ಗೆ ಮಾತನಾಡಿದ್ರು ಮತ್ತು ನನ್ನ ಹೋರಾಟ ನಿಲ್ಲೋದಿಲ್ಲ, ಇದಕ್ಕೆ ಒಂದು ತಾರ್ಕಿಕವಾದಂತ ಅಂತ್ಯವನ್ನ ತೋರಿಸ್ತೇನೆ ಎನ್ನುವ ಮಾತನ್ನು ಕೂಡ ಹೇಳಿದ್ರು. ಅವರ ಪತ್ರಿಕಾಗೋಷ್ಠಿಯ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಸಂದೇಶ್ ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ, ಮತ್ತು ಅವರೊಟ್ಟಿಗೆ ಇದ್ದಂತವ್ರು ಕೂಡ ಏನ್ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಕಾನೂನಿಗೆ ತಲೆ ಬಗ್ಸ್ತೀವಿ, ಕಾನೂನಾತ್ಮಕವಾಗಿ ತಲೆ ಬಗ್ಸ್ತೀವಿ. ಒಂದೇ ಒಂದು ಶಶಿ ಪಾಟೀಲ್ ನ್ಯಾಯಾಲಯಕ್ಕೆ ಹೋಗಿ 200ಕ್ಕೂ ಹೆಚ್ಚು ಸ್ಟೇಗಳು ತರ್ತಾರಂದರೆ ಏನಾಗ್ತಾಯಿದೆ ವ್ಯವಸ್ಥೆ? 200ಕ್ಕೂ ಹೆಚ್ಚು ಸ್ಟೇಗಳು. ಒಂದು ಅಟ್ರಾಸಿಟಿ ಕೇಸ್ ಮಾಡಿದ್ರೆ, ಒಬ್ಬ ದಲಿತನಿಗೆ ಅನ್ಯಾಯ ಆಗೈತೆ ಅಂತೇಳ್ಬಿಟ್ಟು ಕೇಸ್ ಮಾಡಿದ್ರೆ ತನಿಖೆನೇ ನಡೆಸಬಾರ್ದು ಅಂತ ಸ್ಟೇ ತರೋಂಥದ್ದು. ಮಾಧ್ಯಮ ಮಿತ್ರರು ಇವ್ರು ಮಾಡ್ತಾ ಇರೋಂಥದ್ದೆಲ್ಲ ತಪ್ಪು ಅಂತ ಹೇಳ್ಬಿಟ್ಟು ಅವರೊಂದು ಸುದ್ದಿ ಪ್ರಸಾರ ಮಾಡಿದ್ರೆ ಮಾಧ್ಯಮ ಮಿತ್ರರ ಮೇಲೆ ಸ್ಟೇ ತರೋಂಥದ್ದು. ಮತ್ತೆ ಏನಾದರೂ ತೊಂದರೆ ಆಗಿದ ತಕ್ಷಣ ಮಾಧ್ಯಮ ಮಿತ್ರರ ಕಾಲಗಳು ಬಂದು ಹಿಡ್ಕೊಳ್ಳೋಂಥದ್ದು, ಈ ಥರ ಮಾಡೋಂಥದ್ದು. ಯಾವ ಥರ ಇವರು ಕಾನೂನನ್ನು ಮತ್ತು ನ್ಯಾಯಾಲಯವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಒಂದು ವಿಚಾರ. ಆದರೆ ಎರಡನೇ ವಿಚಾರ, ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಲ್ಲ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕಾನೂನಾತ್ಮಕವಾಗಿ, ಮಂಜಣ್ಣ ಕಟ್ ಮಾಡಿರಿ ದಯವಿಟ್ಟು, ಇದು ಮಾಡಿರಿ, ಸೈಲೆಂಟ್ ಮಾಡಿರಿ. ಕಾನೂನಾತ್ಮಕವಾಗಿ ಬಾಬಾ ಸಾಹೇಬರು ನಮಗೆ ಕೊಟ್ಟಿರೋಂತಹ ಹೋರಾಟದ ಹಕ್ಕಿಂದ ಹೋರಾಟ ಮಾಡ್ತಾ ಮಾಡ್ತಾ ಹಂತವಾಗಿ ಒಂದೇ ಒಂದು ವಿಚಾರ, ನಾನು ಇಲ್ಲಿ ತನಕ ಎಷ್ಟೆಷ್ಟು ವಿಚಾರ ಪ್ರಸ್ತಾಪ ಮಾಡಿದ್ದೀನೋ ಅಷ್ಟು ವಿಚಾರಗಳು, ಪ್ರತಿಯೊಂದು ವಿಚಾರಗಳು ನಾವೇ ಗೆಲ್ತೀವಿ ಸರ್. ಅದಕ್ಕೊಂದು ಉದಾಹರಣೆ ಏನಂದರೆ, 12 ಅಂದರೆ ನಾವು ನಿರ್ಮಾಣ್ ಶೆಲ್ಟರ್ಸ್ಗೆ ಎಂಟ್ರಿ ಆಗಿದ ತಕ್ಷಣ ರೈಟ್ ಸೈಡು ಲೆಫ್ಟ್ ಸೈಡ್ ಇರೋಂಥದ್ದೆಲ್ಲ ಸರ್ಕಾರಿ ಜಾಗ ಸರ್, ಎಲ್ಲ CSITಗಳೇ ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ಈ ಸರ್ಕಾರಿ ಜಾಗಗಳು ಅಕ್ರಮ ಒತ್ತುವರಿ ತೆರವು ಮಾಡಿ ಅಂತ ಹೇಳ್ಬಿಟ್ಟು 2022ರಲ್ಲಿ EO ಅವರು ಆದೇಶ ಮಾಡ್ತಾರೆ.
2022ರಲ್ಲಿ ಇಒ ಅವರು ಆದೇಶ ಮಾಡಿ ಸ್ಟೇ ಕೊಟ್ಟಿರ್ತಾರೆ. ಈ ಆದೇಶಕ್ಕೆ ಹೈಕೋರ್ಟಿಂದ ಸ್ಟೇ ತೊಗೊಂಬರ್ತಾರೆ ಶಶಿ ಪಾಟೀಲ್ ಮತ್ತು ಲಕ್ಷ್ಮೀನಾರಾಯಣ ಇಬ್ಬರು. ಈ ಸ್ಟೇ ತಂದ ಮೇಲೆ ಏನಾಗ್ತೈತೆ, ಮತ್ತೆ 2022 ಏಪ್ರಿಲಲ್ಲೇ ಆ ಸ್ಟೇ ವೇಕೆಂಟ್ ಆಗ್ತೈತಿ. ಅವತ್ತಿಂದ ನೀವು ತನಿಖೆ ಆರಂಭಿಸಿ ಕೋರ್ಟ್ಗೆ ನಡೆಸಿ ಅಂತ ಹೇಳ್ಬಿಟ್ಟು ಇಒ ಅವ್ರಿಗೆ ಸ್ಟೇ ಅದೇನದು ಸ್ಟೇ ವೇಕೆಂಟ್ ಮಾಡಿ ನೋಡಿ ಇದಿದೆ, ಇದು ಸ್ಟೇ ನಂಬರ್ 1585 ಕೇಸ್. ಇದು ಸ್ಟೇ ವೇಕೆಂಟ್ ಆಗುತ್ತೆ. ಸ್ಟೇ ವೇಕೆಂಟ್ ಆಗಿ ಇವರಂತೂ ಬಿಡ್ತಾರೆ. ಆದರೆ ಇಲ್ಲಿ ನಡೆದಿರೋ ಅಂಥದ್ದು ಏನಂದರೆ, ಇಲ್ಲಿ ಕೆಲಸ ಮಾಡಿರೋ ಅಂಥ ಪ್ರಮುಖ ಅಧಿಕಾರಿಗಳು ಫೇಮಸ್ ಆಫೀಸರ್ಸ್ ಎಲ್ಲ ಅಲ್ಲಿ ಸೈಟ್ಗಳು ತಗೊಂಡಿರೋಂಥದ್ದು, ಅಲ್ಲಿ ಮನೆಗಳು ಕಟ್ಕೊಂಡಿರೋಂಥದ್ದು. ಹಂಗಾಗಿ ವಿಳಂಬ ಆಗ್ತಾ ಬರ್ತೈತಿ. ಬಿಲ್ಡಿಂಗ್ ಹೊಡೆಯೋದು ಡೆಮಾಲೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟೆ ಆದೇಶ ಆಗ್ತೈತೆ. ಯಾರ ಕಡೆಯಿಂದ? ಇಒ ಅವ್ರ ಕಡೆಯಿಂದ. ಆದರೂ ಡೆಮಾಲೇಷನ್ ಆದೇಶದ ಮೇಲೆ ಕೋರ್ಟ್ ಸ್ಟೇ ತೊಗೊಂಬರ್ತಾರೆ. ಹೈಕೋರ್ಟಲ್ಲಿ ಒಂದು ಸರಿ ಸ್ಟೇ ವೇಕೆಂಟ್ ಆದರೆ ಯಾವುದೇ ಕಾರಣಕ್ಕೂ ಇನ್ನೊಂದು ಸಲ ಸ್ಟೇ ಕೊಡಲ್ಲ. ಅಂತಿಮ ಆದೇಶ ಆಗಿಬಿಟ್ಟಿದೆ, ಈ 12 ಬಿಲ್ಡಿಂಗು ನೀವು ಡೆಮಾಲೇಷನ್ ಮಾಡಲೇಬೇಕು ಅಂತ. ಈ ಕೋರ್ಟ್ ನಡೆಯುತ್ತಲ್ಲ ಇಒ ಕೋರ್ಟು, ಆ ಕೋರ್ಟಲ್ಲಿ ಈಗ ನಾವು ಗೆದ್ದಿದ್ದೀವಿ. ಇದೆಲ್ಲ ಸರ್ಕಾರಿ ಜಮೀನೇ, ಅರ್ಥ ಆಗ್ತೈತೆ ನಾನು ಹೇಳ್ತಾ ಇರೋಂಥದ್ದು. ಇದೆಲ್ಲ ಪೂರ್ತಿ ಸರ್ಕಾರಿ ಜಮೀನು, CA ಸೈಟ್ಗಳು ಡೆಮಾಲೇಷನ್ ಮಾಡಿ ಅಂತೇಳ್ಬಿಟ್ಟು ಇಒ ಕೋರ್ಟಲ್ಲಿ ನಡೆಯೋಂಥ ಕೋರ್ಟಲ್ಲಿ ನಾವು ಗೆದ್ದಿದ್ದೀವಿ. ಇದೆಲ್ಲ ಸರ್ಕಾರಿ ಜಮೀನು, ಒತ್ತುವರಿ ತೆರವು ಮಾಡಿ ಅಂತೇಳ್ಬಿಟ್ಟು PDOಗೆ ಆದೇಶ ಮಾಡ್ತಾರೆ. ನೋಡಿ ಆದೇಶದ ಪತ್ರ ಮತ್ತು PDO ರಿಪ್ಲೈ, ಅದಕ್ಕೆ PDO ಏನು ರಿಪ್ಲೈ ಮಾಡ್ತಾರೆ ಅನ್ನೋದನ್ನ ಇವಾಗ ಜೆರಾಕ್ಸ್ ಮಾಡಿಸ್ಬಿಟ್ಟಿದ್ದೀನಿ, ಅದು ಕೊಡ್ತೀನಿ ಈಗ. ಇಲ್ಲೇ ಐತೆ ನನ್ನ ಕೈಯಲ್ಲಿರೋಂಥ ಆದೇಶ, ಅದು ನೆನ್ನೆ ಕೊಡೋವಂಥದ್ದು, ಯಾರೋ PDO ಕೊಡೋವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಏನಾಗ್ತೈತೆ, ಅವತ್ತಿಂದ ಇವತ್ತಿನ ತನಕ ಕೋರ್ಟ್ ಆದೇಶದ ಕಾಪಿ ಬೇಕು ಅಂತಾರೆ. ಕೋರ್ಟ್ ಆದೇಶದ ಕಾಪಿನೂ ಇಒ ಅವರು, ಯಾರು ಇವಾಗ ಪ್ರೆಸೆಂಟ್ ಭೈರಪ್ಪ ಸರ್ ಏನಿದ್ದಾರೆ, ಇವರು PDO ಅವ್ರಿಗೆ ತಲುಪಿಸ್ತಾರೆ. ಕೋರ್ಟ್ ನಡವಳಿಕೆಗಳಲ್ಲಿ ಎಲ್ಲದರಲ್ಲಿನೂ ಇದು ಸರ್ಕಾರಿ ಜಮೀನು ಅಂತ ಹೇಳ್ಬಿಟ್ಟು ಪ್ರೂವ್ ಆಗೈತೆ, ಎಲ್ಲ ಆಗೈತೆ. ಆ ವಿಚಾರದಲ್ಲಿ ನಾವು ಗೆದ್ದಿವಿ. ಒತ್ತುವರಿ ತೆರವು ಮಾಡಿ ಅಂತ ಹೇಳ್ಬಿಟ್ಟು ಇಒ ಅವ್ರು ಏನು ಮಾಡ್ತಾರೆ, ಆದೇಶ ಮಾಡ್ತಾರೆ ಸರ್. ಇಒ ಅವ್ರು ಆದೇಶ ಮಾಡಿದ್ಮೇಲೆ ಒತ್ತುವರಿ ತೆರವುಗೆ ಸಂಬಂಧಪಟ್ಟಂಗೆ ಸರ್ ಅಲ್ಲಿರೋಂಥವ್ರೆಲ್ಲ ದೊಡ್ಡವರು, ತುಂಬ ದೊಡ್ಡ ಶ್ರೀಮಂತರು, ಅವ್ರಿಗೆ ನಾವು ಎದುರಾಕೊಳ್ಳೋದಕ್ಕಾಗಲ್ಲ. ಈಗ ಅವ್ರಿಗೆ ನಾವು ಎದುರಾಕೊಳ್ಳೋದಕ್ಕಾಗಲ್ಲ. ನಾನು ಒತ್ತುವರಿ ತೆರವು ಮಾಡಿಸೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಆಗ್ತಾಯಿಲ್ಲ, ನೀವೇ ಮಾಡಿರಿ ಅಂತ ಹೇಳ್ಬಿಟ್ಟು ನಿನ್ನೆ ರಿಪ್ಲೈ ಕೊಟ್ಟಿದ್ದಾರೆ PDO. ನಮ್ಮ ಕೈಯಲ್ಲಿ ಆಗಲ್ಲ ನೋಡಿ, ನಮ್ಮ ಕೈಯಲ್ಲಿ ಇದಾಗಲ್ಲ. ಆಮೇಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ನೀವೇ ನಿಮ್ಮದೇ ಮಾಧ್ಯಮ ಮಿತ್ರರು ನಿಮ್ಮ ಪೇಪರ್ಗಳಲ್ಲಿ TVಗಳಲ್ಲಿ ಪ್ರಸಾರ ಮಾಡಿದ್ದೀರಿ. ಏನು ಮಾಡಿದ್ದೀರಾ, ಯಾವುದೇ ಅಲ್ಲಿರೋಂತಹ ಒಬ್ಬ ಸದಾನಂದ ಅನ್ನೋ ವ್ಯಕ್ತಿ ಏನು ಹೇಳ್ತಾನೆ ಗೊತ್ತಾ, ಸರಿ 12 ಪ್ರಾಪರ್ಟಿಗಳನ್ನು ಇಲ್ಲಿಗಲ್ಲಿಗಿದೆ, ಇಒ ಅವರು ಕ್ರಮ ಕೈಗೊಳ್ಬೋದು ಅಂತ ಹೇಳ್ಬಿಟ್ಟು ಕೋರ್ಟಿಂದ ಸ್ಟೇ ವೇಕೆಂಟ್ ಆಗುತ್ತೆ. ಯಾವಾಗ? 2022ರಲ್ಲಿ. ಆದರೆ ಇಲ್ಲಿ ತನಕ ಯಾವುದೇ ಪ್ರೊಸೀಡಿಂಗ್ಸ್ ನಡೆಸಿರಲ್ಲ. ಕೋರ್ಟ್ ನಡವಳಿಕೆ ಮಾತ್ರ ನಡೆದಿರ್ತೈತೆ. ಮೊನ್ನೆ ನಾವು ಹೋರಾಟ ಮಾಡಿದ್ಮೇಲೆ ಕೋರ್ಟ್ ನಮ್ಮ ಕಡೆ ಆದೇಶ ಆಗೈತಣ್ಣ, ಇಒ ಕೋರ್ಟ್ ಆರ್ಡ್ರ್ ಮಾಡಿ ಏನು ಮಾಡ್ತಾರೆ, ಎಲ್ಲ ಅನಾಧಿಕೃತ ಬಿಲ್ಡಿಂಗ್ಸು ಅಣ್ಣ ದಯವಿಟ್ಟು ಎಲ್ಲ ಅನಾಧಿಕೃತ ಬಿಲ್ಡಿಂಗ್ಸು ಅಂತೇಳ್ಬಿಟ್ಟು ಅವರು ಇದಕ್ಕೆ ಸಂಬಂಧಪಟ್ಟ ನೋಡಿ ನಿಮ್ಮ ಕೈಗೀಗ ಇವು ಆದೇಶದ ಕಾಪಿ ಮತ್ತು ಮುದ್ರಾಂಕ ಶುಲ್ಕದ ಆದೇಶ ಕಾಪಿ ಮತ್ತು ಕೋರ್ಟ್ ಸ್ಟೇ ವೇಕೆಂಟ್ ಕಾಪಿ 3 ಕೊಟ್ಬಿಟ್ಟಿದ್ದೀನಿ. ಅರ್ಥ ಆಯ್ತಲ್ಲ ಸರ್? ಪ್ರೆಸ್ ನೋಟು ಇದು ಎಮರ್ಜೆನ್ಸಿ ಕರೆದಿರೋಂಥ ಪ್ರೆಸ್ ಮೀಟ್ ಆಗಿರೋದ್ರಿಂದ ಪ್ರೆಸ್ ನೋಟ್ ರೆಡಿ ಮಾಡೋದಕ್ಕಾಗಿಲ್ಲ ಅಷ್ಟೇ. ನಾನು ಹೇಳ್ತೀನಿ, ಅದೇನೇನು ಸ್ಟೇಟ್ಮೆಂಟ್ ಐತೋ, ನಿಮ್ದೇನೇನು ಕ್ವಶನ್ಸ್ ಐತೋ ದಯವಿಟ್ಟು ಸ್ವಲ್ಪ ಸ್ವಿಚ್ ಆಫ್ ಇದು ಸೈಲೆಂಟ್ ಮಾಡಿರಿ. ಓಕೆ, ಇದಕ್ಕೆ ಸಂಬಂಧಪಟ್ಟಂಗೆ ಇದೇನೈತೆ, ಇದಕ್ಕೆ ಸಂಬಂಧಪಟ್ಟಂಗೆ ನ್ಯಾಯ ಸಿಗುತ್ತೆ. ಬಿಲ್ಡಿಂಗ್ ಡೆಮಾಲೇಷನ್ ಮಾಡ್ತಾರೆ, ಇವತ್ತೇ ಮಾಡ್ಬೋದು. ಇವತ್ತೇ ಮಾಡ್ಬೋದು. PDO ಯಾಕೋ ತಣ್ಣಕವ್ರ ಬೇರೆ ಏನೋ ಆಗೈತೆ, ಅದು ನಾವು ಕಣ್ಣಲ್ಲಿ ನೋಡಿಲ್ಲ. ಅವ್ರ ಹತ್ರ ಏನೋ ಶಾಮೀಲಾಗಿರೋದನ್ನ ಅದು ನಾವು ಕಣ್ಣಲ್ಲಿ ನೋಡಿಲ್ವಲ್ಲ. ನಾವು ಸುಮ್ಮನೆ ಹೇಳೋಂಥದ್ದು ಬೇಡ, 100% ಶಾಮೀಲಾಗೋನಿ PDO ಲಕ್ಷ್ಮೀನಾರಾಯಣ್. ಇಲ್ಲಾಂದರೆ ಈ ಥರ ಪತ್ರ ಬರೀತಾರೆ ಸರ್. ಎಲ್ಲಾನ ನೋಡಿದ್ದೀರಾ? ನಾನು ಇಡೀ ಹೋರಾಟದ ಇತಿಹಾಸದಲ್ಲೇ ಇಂಥ ಪತ್ರ ನಾನು ನೋಡೇ ಇಲ್ಲ. ಸಾಧ್ಯವಾಗುತ್ತಿಲ್ಲ ಅಂತ ಹೇಳ್ಬಿಟ್ಟು ಬರೆದವನಿ ರಿಪೋರ್ಟಲ್ಲಿ. ಇವರು ಮಾಡಬೇಕಾಗಿರೋಂಥ ಕೆಲಸ ರೆವೆನ್ಯೂ ಸರ್ವೆ ಆಫೀಸರ್ಸ್ಗೆ ಮತ್ತು ಆನೇಕಲ್ಲು ಯೋಜನಾ ಪ್ರಾಧಿಕಾರದವರು ಬರೆದು ಈ ಪ್ಲ್ಯಾನ್ ಎಲ್ಲಿ ಕೊಟ್ಟಿದ್ದೀರಾ, ಸರ್ವೆ ಎಲ್ಲಿ ಬರುತ್ತೆ, ಈ ಸೈಟ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಕೊಡಬೇಕಾಗಿತ್ತು. ಅವರೊಂದು ಡೇಟ್ ಫಿಕ್ಸ್ ಮಾಡ್ತಾಯಿದ್ರು, ಸರ್ವೆ ನಡೆಸಿ ಒತ್ತುವರಿ ತೆರವು ಮಾಡ್ತೀವಿ ಅಂತ. ಇಷ್ಟೇ ಪ್ರೊಸೆಸ್ಸು. ಆದರೆ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಕೊಟ್ಟಿದ್ದಾರೆ. ಕೋರ್ಟಲ್ಲಿ ಇಒ ಕೋರ್ಟಲ್ಲಿ ನಡೆದಿರೋಂತಹ 1585 ಕೇಸಿಗೆ ಸಂಬಂಧಪಟ್ಟಂಗೆ ನಾವು ಗೆದ್ದಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಬಾಬಾ ಸಾಹೇಬರ ಪ್ರತಿಮೆಗೆ, ಯಾಕಂದರೆ ಎಷ್ಟೇ ದೊಡ್ಡ ಶ್ರೀಮಂತರಾಗಲಿ ಸರ್, ಅವ್ರ ವಿರುದ್ಧ ಹೋರಾಟ ಮಾಡೋಂತಹ ರೈಟ್ಸ್ನ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ
ನಾವು ಇದ್ರ ಸೆಲೆಬ್ರೇಷನ್ಸು ಬೇರೆ ದೊಡ್ಡ ಲೆಕ್ಕಾಚಾರದಲ್ಲಿ, ಅಂದರೆ ಏನೋ ಅಲ್ಲಿ ಒತ್ತುವರಿ ತೆರವಾಗಿದ ತಕ್ಷಣ ಬೇರೆ ಇದರಲ್ಲಿ ನಾವು ಫಸ್ಟ್ ನಾವು ವಿಚಾರಕ್ಕೆ ಬಂದಿದ್ದು 1585 ಕೇಸಿಗೆ ಸಂಬಂಧಪಟ್ಟಂಗೆ CA ಸೈಟ್ಗಳಲ್ಲಿ ಬಿಲ್ಡಿಂಗ್ಸ್ ಕಟ್ಟಿದ್ದಾರೆ, ಶಾಪಿಂಗ್ ಮಾಲ್ಸ್ ಕಟ್ಟಿದ್ದಾರೆ, ಒಂದಷ್ಟು ಕಮರ್ಷಿಯಲ್ ಬಿಲ್ಡಿಂಗ್ಸ್ ಕಟ್ಕೊಂಡಿದ್ದಾರೆ, ದಯವಿಟ್ಟು ಡೆಮಾಲಿಷನ್ ಮಾಡಬೇಕು. ಕಮರ್ಷಿಯಲ್ ಬಿಲ್ಡಿಂಗ್ಸ್ ಕಟ್ಕೊಂಡಿರೋರು ಬಡವರಣ. ಈಗ ಬಡವರು ರೋಡ್ ಸೈಡಲ್ಲಿ ಅಂಗಡಿ ಹಾಕಿದ್ರೆ ಎಷ್ಟು ಜನ ಗೊತ್ತಾ ಇವ್ರ ಟೀಮ್ ಬರೋದು? ಆನೇಕಲ್ ಯೋಜನಾ ಪ್ರಾಧಿಕಾರದವರು, ಯುವ ಆಫೀಸ್ ಕಡೆಯಿಂದ ಮತ್ತು PDO ಅವ್ರ ಕಡೆಯಿಂದ ಟೀಮು ಒಂದು 100 ಜನ ಟೀಮ್ ಬಂದು JCB ಎತ್ಕೊಂಡು ಆ ಅಂಗಡಿ ತಳ್ತಾರೆ. ಇವ್ರ ವಿಚಾರದಲ್ಲಿ ಯಾಕೆ ಹಂಗೆ ಮಾಡ್ತಾಯಿಲ್ಲ? ಒಂದು 2021-22ರಲ್ಲಿ ಸಂದೇಶ್ಗೆ ಈ ಪ್ರಕರಣಕ್ಕೆ ಸಂಬಂಧ ಇಲ್ಲ. ಆವಾಗ ಹೋರಾಟ ಮಾಡ್ತಾ ಇದ್ದವ್ರು ಯಾರು? ಈ ವಿಚಾರನ ಆಚೆಗೆ ತಂದವ್ರು ಯಾರು? PDO ನಿನ್ನೆ ಕೊಟ್ಟಿರೋ ಅಂಥ ಆರ್ಡ್ರ್ ಕಾಪಿಯಲ್ಲಿ ಐತೆ, ಅದನ್ನ ಒಂದು ನಿಮಿಷ ಓದ್ಬಿಡ್ತೀನಿ ಕೇಳಿ. 2021ರಲ್ಲಿ ಶ್ರೀ ಸದಾನಂದ ಸದಸ್ಯರು ಕಲ್ಲಬಾಳು ಗ್ರಾಮ ಪಂಚಾಯಿತಿ CA ಮತ್ತು ಉದ್ಯಾನವನ ಅತಿಕ್ರಮಿಸಿರುವ ಮತ್ತು ಖಾತೆ ದಾಖಲಾಗಿರುವ ಸಂಬಂಧ ಕಾರ್ಯನಿರ್ವಾಹಕ ಅಧಿಕಾರಿ ಆನೇಕಲ್ ತಾಲೂಕು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ದೂರು ನೀಡಿರುತ್ತಾರೆ. ಅಂದರೆ ಇಲ್ಲಿ ತಪ್ಪು ಮಾಡಿರೋದು CA ಸೈಟ್ಗಳೈತೆ, ಅದನ್ನ ಒತ್ತುವರಿ ತೆರವು ಮಾಡಿರಿ, ಅಕ್ರಮ ಖಾತೆ ಮಾಡಿದ್ದಾರೆ, ಆ ಖಾತೆನ ವಜಾ ಮಾಡಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡೋದೇ ಸದಾನಂದ. ಮೊನ್ನೆ ಹೇಳ್ತಾ ಒಂದು ಪ್ರೆಸ್ ಮೀಟಲ್ಲಿ, ಸ್ವಾಮಿ ಫಸ್ಟ್ ನಾನೇ ಮಾಡಿದ್ದು, ಆದರೆ ಇವಾಗೇನು ಅಷ್ಟೇನು ಅಕ್ರಮ ಸಂದೇಶ ಹೇಳ್ತಾ ಇರೋ ಅಷ್ಟೆಲ್ಲ ಅಕ್ರಮಗಳು ನಡೆದಿಲ್ಲ. ಇವರು ಹೋರಾಟಗಾರರ. ಈಗ ಪ್ರೆಸ್ ಮೀಟ್ ಮಾಡಿರೋರೆಲ್ಲ ನಮ್ಮ ಅಣ್ಣ ತಮ್ಮಂದ್ರಣ್ಣ, ಅವ್ರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ, ನಮ್ಮದೇನು ನಾನೇ ಅವತ್ತೇ ಹೇಳಿದ್ದೀನಿ, ನನ್ನ ಮೇಲೆ ಹೋರಾಟ ಮಾಡಿದ್ರು ಪರವಾಗಿಲ್ಲಪ್ಪ, ಏನು ಅಬ್ಜೆಕ್ಷನ್ಸ್ ಇಲ್ಲ. ಸಂದೇಶವು ನಮ್ಮ ಜನ, ಅಂದರೆ ನನ್ನ ಕತ್ತೆ ಎತ್ಕೊಂಡು ನನ್ನ ಕಣ್ಣು ಚುಚ್ಕೊಳ್ಳೋಂಥ ಕೆಲಸ ನಾನು ಮಾಡಲ್ಲ. ನನ್ನ ಜನ, ನಾನು ಯಾಕೆ ಹೋರಾಟ ಮಾಡಲಿ? ಆದರೆ ಸದಾನಂದಗೆ ನನಗೇನು ಸಂಬಂಧ ಅಲ್ವಾ? ಎಲ್ಲ ವಿಚಾರಗಳಲ್ಲಿನೂ ಪದೇ ಪದೇ ನಡೀತಾ ಇರೋಂಥದ್ದು ಇದೆ. ಇವ್ರ ಕೈಗಳೆಲ್ಲ ಆಗದಿರೋ ಇದ್ದಾಗ ನಮ್ಮ ಜನನ ನಮ್ಮನ ಮೇಲೆ ಎತ್ಕಟ್ಟೋ ಅಂಥ ಕೆಲಸನ ಮಾಡಿದ್ದಾರೆ. ಈಗ ಈ ಕೆಲಸನ ಸದಾನಂದೇ ಮಾಡಿಸ್ಬೇಕಾಗಿತ್ತಲ್ಲ, ಯಾಕೆ ಮಾಡಿಸಿಲ್ಲ? ಲೋಕಲಲ್ಲಿ ಅಷ್ಟು ಜನ ಲೀಡರ್ಸ್ ಇದ್ದಾರಲ್ಲ, ಯಾಕೆ ಮಾಡಿಸಿಲ್ಲ? ನನ್ನ ಹತ್ರ ನಿಜವಾಗಲೂ ನೊಂದಿರೋ ಅಂಥವ್ರು ಬಂದಿದ್ದಾರೆ. ಈ ಕೇಸಿಗೆ ನಾನು ಎಂಟ್ರಿ ಆಗೋದು 2025 ಜನವರಿ ತಿಂಗಳಲ್ಲಿ. ಅವತ್ತಿಂದ ಇವತ್ತಿನ ತನಕ ಕಾಂತರಾಜ್ ವಿಚಾರದಲ್ಲಿ ಕಂಪ್ಲೇಂಟ್ ಕೊಡ್ತಾನೇ ಇದ್ದೀವಿ, FIR ಆಗಲ್ಲ. ಅವ್ರನ್ನ ಒಂದು 10 ಸರಿ ಕರೆಸ್ತಾರೆ, ಏನೋ ರಾಜಿ ಮಾಡ್ಕೋ ಹೋಗು ಅಂತ ಹೇಳ್ಬಿಟ್ಟು ಅಂತಾರೆ ಜಿಗಣಿ ಪೊಲೀಸ್ ಸ್ಟೇಷನಲ್ಲಿ. ಕಾಂತರಾಜ್ ರಾಜಿ ಆಗಲ್ಲ. ಕೊನೆಗೆ 2021 ಜನವರಿಯಲ್ಲಿ ನನ್ನ ಹತ್ರ ಬರ್ತಾನೆ. ನಾನು 2025 ಜನವರಿಯಲ್ಲಿ ನನ್ನ ಹತ್ರ ಬರ್ತಾನೆ. ನಾನು 2025 ಮೇ ತನಕನೂ ವೆಯ್ಟ್ ಮಾಡ್ತೀನಿ ಅಣ್ಣ, ಇವ್ರಿಗೆ ನ್ಯಾಯ ಸಿಗುತ್ತಾ ಪೊಲೀಸ್ ಸ್ಟೇಷನಲ್ಲಿ. ಕಾಂತರಾಜ್ ಒಂದೇ ಒಂದು ವಿಚಾರದಲ್ಲಿ ನಾನು ಬರೋದು, ಸ್ವಲ್ಪ ಯೋಚನೆ ಮಾಡಿರಿ. ಅವ್ರಿಗೆ CA ಸೈಟಲ್ಲಿ ಮನೆ ಕಟ್ಟಿ ಅನ್ಯಾಯ ಮಾಡಿ ಕೋರ್ಟಿಂದ ಅದು ಬ್ಯಾಂಕಿಂದ ಎಲ್ಲ ಸಾಲ ಎಲ್ಲ ಮಾಡಿಸಿ ಕಾಂತರಾಜ್ನ ಅನ್ಯಾಯ ಮಾಡಿದ್ದಾರೆ, ಒಬ್ಬ ದಲಿತ ವ್ಯಕ್ತಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಬರೋದು. ಇವ್ರು ನೋಡಿದ್ರೆ 368 CA ಸೈಟ್ಗಳಲ್ಲಿ ಬಿಲ್ಡಿಂಗ್ಗಳು ಕಟ್ಕೊಂಡಿದ್ದಾರೆ. ಎಲ್ಲದ್ರ ಮೇಲೂ ಸ್ಟೇ ಹಾಕಿದ್ದಾರೆ. ನೀನು ತಪ್ಪು ಮಾಡಿಲ್ಲ ಅಂದರೆ ಸ್ಟೇ ಏನಕ್ಕೆ ಹಾಕ್ತೀಯಾ? ತಪ್ಪೇ ಮಾಡಿಲ್ವಲ್ಲ. ಈಗ ಯಾರು ಮುಂದೆ ಬೇಕಾದರೂ ಬಂದು ಹೇಳ್ತಾರಲ್ಲ, ಈಗ ನಿಮ್ಮ ಮುಂದೆ ಬಂದೇ ಕೇಳಿದ್ರೆ ನೀವು ಸರಿಯಾಗಿ ಕೇಳಿ ಮಾಡ್ತೀರಾ? ನೀವು CA ಸೈಟ್ಗಳವರು ಏನಕ್ಕೆ CA ಸೈಟ್ ಮಾಡಿ ಮಾರಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಅಲ್ಲಿ ಯಾರು ಓನರ್ ಲಕ್ಷ್ಮೀನಾರಾಯಣ್ ಈ ವ್ಯಕ್ತಿ ಏನು ಮಾಡ್ತಾನೆ, ಪತ್ರ ಬರೀತಾನೆ, CA ಸೈಟ್ಗಳು ಮಾಡಿಬಿಟ್ಟಿದ್ದೀವಪ್ಪ, ಮಾರಿಬಿಟ್ಟಿದ್ದೀವಿ, ತಪ್ಪಾಯಿತು, ನಾನು ಬೇರೆ ಕಡೆ ನಿಮಗೆಲ್ಲ ಸೈಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಪತ್ರ ಬರೀತಾರೆ. ಇಂಥವ್ರು ಪರವಾಗಿ ನಿಂತ್ಕೊಂಡು ಒಂದು ಪತ್ರಿಕಾ ಹೇಳಿಕೆ ಕೊಡುವಂಥದ್ದು, ಒಂದು ಪ್ರೆಸ್ ಮೀಟ್ ಮಾಡೋವಂಥದ್ದು ಎಷ್ಟು ಮಟ್ಟಕ್ಕೆ ನ್ಯಾಯ? ನಾನು ಸೈಟ್ಗಳು ಮಾರಾಕಿದ್ದೀನಿ, ತಪ್ಪಾಯಿತು, ಬೇರೆ ಕಡೆ 6 ಎಕರೆ 10 ಗುಂಟೆ ಜಮೀನು ತಗೊಂಡು ನಿಮಗೆ ಸೈಟ್ಗಳು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀನಾರಾಯಣ ಅವ್ರು ಬರೆಯೋಂಥ ಪತ್ರ ಇದು. ಆ ಲೇಔಟಲ್ಲಿರೋಂಥವ್ರಿಗೆ, ಆ ಲೇಔಟಲ್ಲಿ ಸೈಟ್ಗಳು ತಗೊಂಡು ಸರ್, ಅಲ್ಲಲ್ಲ 18ನೇ ತಾರೀಕು 4ನೇ ತಿಂಗಳು 2022. ಹಂಗಾಗಿ ನಾನು 22ರಲ್ಲಾಗಿರೋಂಥ ಪತ್ರ ಅಲ್ಲ, ಎಕ್ಸ್ಪ್ಲೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಾಪಿ ತರಿಸಿಲ್ಲ. ನನಗೆ ಗೊತ್ತೇ ಇಲ್ಲಣ್ಣ, ನಾನು ಅದೇ ಹೇಳ್ತಾ ಇದ್ದೀನಿ. 22ರಲ್ಲಿ ನನಗೆ ಗೊತ್ತೇ ಇಲ್ಲಪ್ಪ ವಿಚಾರ. ಇದೆಲ್ಲ ಅಕ್ರಮ, 360 ಸೈಟ್ ಅಕ್ರಮ ಇಲ್ಲಿ, CA ಸೈಟ್ಗಳು, ಇದನ್ನೆಲ್ಲ ಒತ್ತುವರಿ ತೆರವು ಮಾಡಬೇಕು ಅಂತ ಹೇಳ್ಬಿಟ್ಟು ಫಸ್ಟು ಹೋರಾಟ ಮಾಡೋದು ನೋಡಿ. ನಿನ್ನೆ ಕೊಟ್ಟಿರೋಂಥ PDO ಲೆಟ್ರಲ್ಲಿ ಐತೆ. ಯಾರು? ಸದಾನಂದ ನಿನ್ನೆ PDO ಲೆಟ್ರಲ್ಲಿ ಐತೆ ನೋಡ್ರಪ್ಪ. ನಿನ್ನೆ ಇದು ರಿಪೋರ್ಟ್ ಆಗಿರೋದು PDO ಲೆಟ್ರಲ್ಲಿ ಪ್ಯೂರಾಗಿ ಬರ್ದೈತೆ. ಇವತ್ತು CA ಸೈಟ್ಗಳಿಗೆಲ್ಲ ನಾನು ಪ್ಲ್ಯಾನಿಂಗ್ ಮಾಡಿಸ್ಬಿಡ್ತೀನಿ. ಯಾರು ಅನ್ನೋದು? ಸದಾನಂದ ಅನ್ನೋದು. ಅಕ್ರಮ ಸಕ್ರಮ ಅಲ್ಲ, ಏನು ಜನ ಇವರು. CA ಸೈಟ್ಗಳಿಗೆ ಅಕ್ರಮ ಸಕ್ರಮ ಮಾಡ್ಸಕತ್ತೈತಾ? 1585 ಕೇಸ್ ಇವಾಗ ನಿಮ್ಗೇನು ಕಾಪಿ ಕೊಟ್ಟಿದ್ದೀನಿ, ನಾನು ಸ್ಟೇ ಕಾಪಿ ಕೊಟ್ಟಿದ್ದೀನಿ.
ಆ ಕಾಪಿ ಸ್ಟೇ ವೇಕೆಂಟ್ ಆಗಿ 3 ವರ್ಷ ಆಯ್ತಲ್ಲ, ನೀನು ಹೋರಾಟಗಾರನಲ್ಲ, ಯಾಕೆ ಮಾಡಿಲ್ಲ? ಅಪ್ಪ ನಮ್ದು ಯಾವುದಾನೋ ಒಂದು ಬೆರಳಿಟ್ಟು ತೋರಿಸ್ರಪ್ಪ ನಾವು ಫೇಲ್ಯೂರ್ ಆಗಿರೋದು, ನಾವು ಹೆಜ್ಜೆ ಇಟ್ಟು ಫೇಲ್ಯೂರ್ ಆಗಿರೋಂಥದ್ದು ಯಾವುದಾದ್ರೂ ಒಂದೇ ಒಂದು ತೋರಿಸ್ರಿ. ಹೌದು ಹೌದು ಅದಕ್ಕೆ ನಾನು ನಿಮ್ಗೆ ಬರ್ತಾ ಇರೋದು ಪಿಕ್ಚರ್. ಈಗ ಇದರಲ್ಲಿ ಏನು ಹೇಳ್ತಾರೆ, ಅಕ್ರಮ ಕಟ್ಟಡಗಳು ನಿರ್ಮಿಸಿದ್ದು ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸಲು ಕೋರಿ. ನೋಡಿ ಆದೇಶದ ಕಾಪಿ ದಯವಿಟ್ಟು ನೋಡ್ಬೇಕು ನೀವು. ಇಒ ಅವರು PDO ಅವ್ರಿಗೆ ಬರೀತಾರೆ. ಅವ್ರು ಏನಾದರೂ ಇವತ್ತು ಈ ಥರ ಪತ್ರ ಬರೀದಿರ ಇದ್ದಿದ್ರೆ ನಾನು ಇಲ್ಲಿ ಕೂತ್ಕೊತಾ ಇದ್ದಿಲ್ಲ. ಡೆಮಾಲೇಷನ್ ಆರ್ಡರ್ ದಿನ ನಿಮ್ಮನ್ನೆಲ್ಲ ಅಲ್ಲಿ ಕರೆಸಿ ಅಲ್ಲಿ ಕೂತ್ಕೊತಾ ಇದ್ದೆ. ಯಾಕಂದರೆ ಸರ್ವೆ ಮಾಡ್ತಾರೆ, ಸರ್ವೆ ಮಾಡಿ ಸರ್ವೆ ವರದಿ ಕೊಡ್ತಾರೆ, ಇದೆಲ್ಲ ಸರ್ಕಾರಿ ಜಮೀನಪ್ಪ ಅಂತ ವರದಿ ಕೊಡ್ತಾರೆ, ಅಲ್ಲಿ ಬಿಲ್ಡಿಂಗ್ ಡೆಮಾಲೇಷನ್ ಮಾಡ್ತಾರೆ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಆದರೆ ಏನಂತ ಕೊಡ್ತಾನಂದರೆ ನನ್ನ ಕೈಯಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲ, ಕೋರ್ಟಲ್ಲಿ ಸ್ಟೇ ಇಲ್ಲ ಅಂತ ಮೆನ್ಷನ್ ಮಾಡಿದ್ದಾನೆ, ಆಯಪ್ಪನೇ ಮೆನ್ಷನ್ ಮಾಡಿದ್ದಾನೆ. ಅಣ್ಣ 1585 ಕೇಸ್ದು ಕೋರ್ಟಲ್ಲಿ ಸ್ಟೇ ಇಲ್ಲ ಅಂತ ಹೇಳ್ಬಿಟ್ಟು ಆಯಪ್ಪನೇ ಮೆನ್ಷನ್ ಮಾಡಿದ್ದಾನೆ. ಆದರೆ ಹಾಂ ಹೇಳಿ ಸರ್. ಈಗ WP 1585/2022 ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂತಿಮ ಆದೇಶವಾಗಿದ್ದು, ಹೌದು, ಕಾರ್ಯನಿರ್ವಾಹಕ ಅಧಿಕಾರಿ ಆನೇಕಲ್ ಅವರಿಗೆ ಕಾರ್ಯನಿರ್ವಾಹಕ ಅಧಿಕಾರಿ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಮುಂದುವರಿಸಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲು ನ್ಯಾಯಾಲಯದಿಂದ ಸೂಚಿಸಲಾಗಿದೆ ಅಂತ ಫುಲ್ ಸ್ಟಾಪ್ ಇತ್ತು. ಉಳಿದ ಪ್ರಕರಣಗಳಲ್ಲಿ ನಾನು ತಡೆಯಾಜ್ಞೆ ಇರೋದ್ರಿಂದ ಅದನ್ನ ಕೆಲಸ ಗ್ರಾಮ ಪಂಚಾಯತಿಯಿಂದ ಸಾಧ್ಯವಾಗುತ್ತಿಲ್ಲ ಅಂತ ಹೇಳಿರೋದು. ಹೌದು, ನಾಟ್ 1585 ಅಲ್ಲ. ನೀವು ಒಂದು ನಿಮಿಷ ಅಣ್ಣ, ನೀವು ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ. ನಾವು ಅವತ್ತು ಹೋರಾಟ ಮಾಡಿದಾಗ ನಿಮ್ಮ ಹತ್ರನೇ ವಿಡಿಯೋಸ್ ಐತೆ. 1585 ಕೇಸದ್ ಮಾತ್ರನೇ ಹೋರಾಟ ಮಾಡಿರೋದು. ಇವತ್ತು ನಾನು ಮಾತಾಡ್ತಾ ಇರೋದು ಕೂಡ 1585 ಕೇಸದ್ ಮಾತ್ರನೇ. ಇವತ್ತು ಆದೇಶ ಆಗಿರೋಂಥದ್ದು ಕೂಡ ಇಒ ಕೋರ್ಟಲ್ಲಿ ಆದೇಶ ಆಗಿರೋಂಥದ್ದು ಕೂಡ 1585 ಕೇಸದ್ ಮಾತ್ರನೇ. ಹೌದು, ಇದೇನಿದೆ ಕಲ್ಲುಬಾಳು ಗ್ರಾಮ ಪಂಚಾಯತಿ ಕಾರ್ಯಾಲಯದಿಂದ ಕಾರ್ಯನಿರ್ವಾಹಕ ಅಧಿಕಾರಿಗಳು ವರದಿ ಇದು. ಒಂದು ನಿಮಿಷ ಅಣ್ಣ, ಒಂದು ನಿಮಿಷ, ಆರಾಮಾಗಿ. ಇವರು ಏನಂತ ಕೊಡ್ತಾರೆ, ಅಕ್ರಮ ಕಟ್ಟಡಗಳಾಗಿರೋದ್ರಿಂದ ಇದನ್ನ ತೆರವು ಮಾಡಿ ಅಂತ ಹೇಳ್ಬಿಟ್ಟು ಇಒ ಅವರು ಆದೇಶ ಮಾಡ್ತಾರೆ. ಇಲ್ಲ ಐತೆ ನೋಡೋಣ, ಅವ್ರು ನಿನ್ನೆ ಕೊಟ್ಟಿರೋ ಅಂತ ಆದೇಶದ ಕಾಪಿಯಲ್ಲೇ ಐತೆ. ನಾನಿಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇರೋಂಥದ್ದು 1585 ಕೇಸಿಗೆ ಸಂಬಂಧಪಟ್ಟ ಒಂದೇ ಒಂದು ನಿಮಿಷ. 1585 ಕೇಸ್ದು 12 CA ಸೈಟ್ಸ್ ಐತೆ. ಈಗ ಒಂದು ನಿಮಿಷ, ತುಂಬಾ ಸೂಕ್ಷ್ಮವಾಗಿ ನಾನು ಕೇಳಿಸ್ಕೊಂಡಿದ್ದೀನಿ. ಅವ್ರ ಕ್ವಶನ್ ರಿಪ್ಲೈ ಕೊಡ್ತೀನಿ ಅಣ್ಣ. ಈಗ ಒಂದು ನಿಮಿಷ ಅಣ್ಣ, 1585 ಕೇಸ್ದು 2021ರಲ್ಲಿ ಕೇಸ್ ದಾಖಲಾಗಿ ಆವಾಗಲೇ ಅದನ್ನೆಲ್ಲ ಪರಿಶೀಲನೆ ಮಾಡಿ ಇದೆಲ್ಲ CA ಸೈಟ್ಸು ಅಂದರೆ ಅವ್ರ ಕಡೆಯಿಂದ ಪ್ಲ್ಯಾನ್ ಮಾಡಿ ಏನು ಮಾಡಿಕೊಟ್ಟಿದ್ದಾರೆ, ಆನೇಕಲ್ ಯೋಜನಾ ಪ್ರಾಧಿಕಾರದಿಂದ ಏನು ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ, ಇದೆಲ್ಲ CA ಸೈಟ್ಸ್ 12 ಸೈಟ್ಸು. 1585 ಹೈಕೋರ್ಟಲ್ಲಿ ಏನು ಕೇಸ್ ಆಗ್ತೈತೆ, ಈ 12 ಸೈಟ್ಸು CA ಸೈಟ್ಸ್ ಅಂತ ಹೇಳ್ಬಿಟ್ಟು ಆವಾಗಲೇ 2022ರಲ್ಲೇ ಇಒ ಅವರು ಇದನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ, ಇಲ್ಲಿ ನೀವೇನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಧ್ಯಂತರ ಆದೇಶ ಕೊಡ್ತಾರೆ. ಅದು FIR ಆಗಲ್ಲ. ಯಾಕಂದರೆ ಸಂದೇಶ ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ನವರೇ ಹೇಳ್ಬಿಡ್ತಾರೆ. ರಾಬರ್ಟ್ಸನ್ ಪೊಲೀಸ್ ಸ್ಟೇಷನಲ್ಲಿ ಫಸ್ಟ್ ಕೇಸ್ ನನ್ನ ಮೇಲೆ ಕೊಡೋದು FIR ಆಗಲ್ಲ. ಎರಡನೇ ಕೇಸ್ ಯಾರು ಮಾಡಿಸ್ತಾರೆ ಗೊತ್ತಾ? KGF ತಹಸೀಲ್ದಾರ್ ಅವರು. ಇವ್ರು ಏನಕ್ಕೆ ಮಾಡ್ತಾರೆ ಅಂದರೆ, ಸಂದೇಶವು ಈ ಸ್ಮಶಾನ ಉಳಿಸೋದಕ್ಕೆ 7 ದಿನ ಸ್ಮಶಾನದಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ದಾನೆ ಅಂತ. ರೀ, ನನ್ನ ಹಕ್ಕದು, ಸ್ಮಶಾನದಲ್ಲಿ ಅಂತ ಕುತ್ಕೊತೀನಿ, ಎಲ್ಲಾದರೂ ಕುತ್ಕೊತೀನಿ. ಇದಕ್ಕೆ ಸಂಬಂಧಪಟ್ಟ ಒಂದು FIR ಆಗ್ತೈತೆ. FIR ಏನಾಗ್ತೈತೆ, ಈ ಕೇಸು ಸಂದೇಶ ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ತೀರ್ಮಾನ ಆಗ್ತೈತಿ. ಎರಡನೇದಣ್ಣ. ಮೂರನೇದು, ನನ್ನ ಮೇಲೆ ಕೇಸುಗಳು ಮಾಡಿರೋರು ಯಾರ್ಯಾರು ಅಂತ ಹೇಳ್ತಾ ಇರೋದು ನಾನು. ಈ ಕ್ರಷರ್ಸ್ ಮಾಡಿ ಬಂಡೆ ಎಲ್ಲ ಹೊಡೆದಾಕಿ ಬಂಡೆ ಮೇಲಿರೋಂಥ ಜನಗಳನ್ನ ಮನೆಗಳೆಲ್ಲ ಒಂದೊಂದೇ ಬಿದ್ದೋಗ್ತಾ ಇದ್ದಾಗ ಕ್ರಷರ್ ಸ್ಟಾಪ್ ಮಾಡಬೇಕು ಅಂತ ಹೋರಾಟ ಮಾಡಿದ್ರೆ 3ನೇ ಕಂಪ್ಲೇಂಟ್ ನನ್ನ ಮೇಲೆ ಎತ್ಕೊಂಡೋಗಿ ಮುನ್ಸ್ವಾಮಿ ಕೊಡ್ತಾನೆ, ಕೋಲಾರ MP. 3ನೇ FIR ಇದು ಕೊಡ್ತಾನೆ. ಆಯಿತು, ಅದರಲ್ಲಿ ನಾವು ಅರೆಸ್ಟ್ ಮಾಡ್ತಾರೆ, ಬಿಟ್ಬಿಡ್ತಾರೆ ಅವಾಗೆ, ತಪ್ಪಿಲ್ಲ ಅಂತ ಬಿಟ್ಟು. 3ನೇ ಕೇಸು. 4ನೇ ಕೇಸು, ನಮ್ಮ ಸಮುದಾಯದ SC ಸಮುದಾಯದ ಒಬ್ಬ ಹೆಣ್ಣುಮಗಳಿಗೆ ಬೇರೆ ಯುವಕ ಮೋಸ ಮಾಡಿರ್ತಾನೆ, ಬೇರೆ ಕಮ್ಯುನಿಟಿ ಹುಡುಗ ಮೋಸ ಮಾಡಿರ್ತಾನೆ. ನಾನು ನಮ್ಮ ಕಮ್ಯುನಿಟಿ ಹೆಣ್ಮಕ್ಳು ಅಲ್ಲಿ ಹೋಗಿ ಅವ್ರ ಮನೆ ಮುಂದೆ ನಿಂತ್ಕೊಂಡು
ಈ ಥರ ಮಾಡೋದು ತಪ್ಪಪ್ಪ, ಮಾಡಬಾರ್ದು. ನಮ್ಮ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸು ಅಂದಾಗ ಆ ಹುಡುಗ ಏನು ಮಾಡ್ತಾನೆ ಗೊತ್ತಾ, ನಮ್ಮ ಜೊತೆ ಬಂದು ಅಂಬೇಡ್ಕರ್ ಸ್ಟ್ಯಾಚು ಮುಂದೆ ಮದುವೆ ಮಾಡ್ಕೊತಾನೆ. ಆವಾಗ ಏನು ಮಾಡ್ತಾರೆ, ಹುಡುಗನ ತಂದೆ ತಾಯಿ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ. ಹುಡುಗನ ತಂದೆ ತಾಯಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಆವಾಗ ಪೊಲೀಸ್ನವ್ರು ಏನು ಮಾಡ್ತಾರೆ, ಹುಡುಗನ ಕಿಡ್ನ್ಯಾಪ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಒಂದು ಕೇಸ್ ಮಾಡ್ತಾರೆ. ಸ್ವಲ್ಪ ಯೋಚನೆ ಮಾಡ್ಬೇಕಣ್ಣ, ನನ್ನ ಸ್ವಾರ್ಥಕ್ಕೋಸ್ಕರ ಒಂದೇ ಒಂದು ಕಂಪ್ಲೇಂಟ್ ಹಾಕ್ಸ್ಕೊಂಡಿರೋನಲ್ಲ ಸಂದೇಶ. ಒಂದೇ ಒಂದು ಕೆಟ್ಟ ಅಭ್ಯಾಸ ಇಲ್ಲಪ್ಪ. ಅದೇನಾದರೂ ಈ ಹುಡುಗಿರ ಶೋಕಿಗಳು, ಆಂಟಿಗಳ ಶೋಕಿಗಳು, ಸಾರಾಯಿ, ಸಿಗರೇಟ್, ಹನ್ಸು, ಪಾನ್ ಪರಕ್ಕೆ ಎಲ್ಲೆಡಕ್ಕೆ ಹಾಕಿಲ್ಲ ಇಲ್ಲಿ ಗಂಟ ನಾನು. ಒಂದು. ಎರಡನೇ ವಿಚಾರ, ಆ ಒಂದು ಕೇಸು ನಮ್ಮ ಹೆಣ್ಣುಮಕ್ಳಿಗೋಸ್ಕರ ಮಾಡಿರೋಂಥದ್ದು. ಅದು ಅವರು ಚೆನ್ನಾಗಿ ಅವ್ರು ಇವಾಗ ಚೆನ್ನಾಗಿ ಇದ್ಕೊಳ್ಳಿ, ನಮ್ದು ಅದರಲ್ಲಿ ಅಭ್ಯಂತರ ಇಲ್ಲ. ಒಂದು ಫ್ಯಾಮಿಲಿ ನಿಂತೈತೆ, ನನ್ನ ಮೇಲೆ ಕೇಸ್ ಆದರೂ ಪರವಾಗಿಲ್ಲ. ಒಂದು ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾಯಿತ್ತು, ಅವ್ರ ಜೀವನ ನಿಂತ್ಕೊಂಡೈತೆ, ಕೇಸ್ ಆದರೂ ಪರವಾಗಿಲ್ಲ. ಇದನ್ನು ಮೊನ್ನೆ ಪ್ರೆಸ್ ಮೀಟಲ್ಲಿ ಯಾರೋ ಮಾತಾಡ್ತಾ ಇದ್ದಾರೆ, ಸಂದೇಶ್ ಹುಡುಗಿನ ಕಿಡ್ನಾಪ್ ಮಾಡಿ. ಇದೇನು ಗಾಚಾರ ಅಂತ. ಅಲ್ಲಣ್ಣ, ಈಗ ಹುಡುಗಿನ ನಾನೇನು ಕಿಡ್ನಾಪ್ ಮಾಡ್ಕೊಂಡು ದಾಖಲೆ ಕೊಡ್ರಪ್ಪ, ಏನನ್ನ ಇಂಥದ್ದಿದ್ರೆ. ಆಮೇಲೆ 5ನೇ ಕೇಸಣ್ಣ, ಇದು ಕೇಸಲ್ಲ. 5ನೇದು ಏನು ಮಾಡ್ತಾರೆ ಗೊತ್ತಾ, ಮಾರ್ಚ್ 17ನೇ ತಾರೀಕು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಕಾನೂನಿನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪವರ್, ಸಂವಿಧಾನದ ಶಕ್ತಿ ಏನು ಅಂತ ಹೇಳ್ಬಿಟ್ಟು ದ ರೂಲರ್ಸ್ ಅನ್ನೋ ಸಿನಿಮಾನ ಮಾಡಿ ಅಂಬೇಡ್ಕರ್ ಅವ್ರನ್ನ ತೋರಿಸ್ತೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿರೋಂಥ ಲೋಕಲ್ಲು ಕೆಲವೊಬ್ರಿಗೇನೋ ಫುಲ್ಲು ಮೈಯೆಲ್ಲ ಒಂಥರ ಆಗ್ಬಿಡ್ತೈತಿ. ಏನೋ ಇದು ಮಾಡಿದ್ದಕ್ಕೆ, ಏನು ನಾವು ಏನೋ ಆಡಿಯೋ ಫಂಕ್ಷನ್ ಮಾಡಿದ್ದಕ್ಕೆ, ಅಂಬೇಡ್ಕರ್ ಅವ್ರ ಫೋಟೋನ ಹಾಕ್ಕೊಂಡು ಆಡಿಯೋ ಫಂಕ್ಷನ್ ಮಾಡಿದ್ದಕ್ಕೆ ದೊಡ್ಡ ದೊಡ್ಡವ್ರಿಗೆಲ್ಲ ಕೋಪ ಬಂದು ಏನು ಮಾಡ್ತಾರೆ ಗೊತ್ತಾ, ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡು ಸಂದೇಶ್ ವಿರುದ್ಧ ರೌಡಿ ಶೀಟರ್ ಮಾಡುವಂತಾರೆ. ನಾವು 17ನೇ ತಾರೀಕು ಮಾರ್ಚ್ 17ನೇ ತಾರೀಕು 2023ನೇ ತಾರೀಕು 2023 ಮಾರ್ಚ್ 17ನೇ ತಾರೀಕು ಆಡಿಯೋ ಫಂಕ್ಷನ್ ಮಾಡಿದ್ದಾದಮೇಲೆ ಈ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಅಂಬೇಡ್ಕರ್ ಅವ್ರ ಬಗ್ಗೆ ಪಿಕ್ಚರ್ ಮಾಡಿರಿ, ನಾನು ಏನು ಬೇಕೋ ಸಪೋರ್ಟ್ ಮಾಡ್ತೀನಿ ಅಂತ. ಅದನ್ನು ನಾವು ಮಾರ್ಗದರ್ಶನವಾಗಿ ತಗೊಂಡು ಮಾರ್ಚ್ 17ನೇ ತಾರೀಕು ಆಡಿಯೋ ಫಂಕ್ಷನ್ ಮಾಡಿದ್ರೆ ಮಾರ್ಚ್ 21ನೇ ತಾರೀಕು ನನ್ನ ಮೇಲೆ ರೌಡಿ ಶೀಟರ್ ಆಗ್ತೈತಿ. ಅದು ಹೈಕೋರ್ಟಲ್ಲಿ ನಾವೇ ಗೆದ್ದು ಬಿಡಿ, ನಾವು ರೌಡಿನೇ ಅಲ್ಲ, ನಾವು ಯಾರ ವಿಚಾರದಲ್ಲಿ ಒಬ್ರು ತೊಂದರೆನೇ ಕೊಟ್ಟಿಲ್ಲ. ನಾನು ಎಲ್ಲನೂ ಹೋಗಲಿ, ನಾನು 2 ವೀಲರ್ ಎತ್ಕೊಂಡು ಒಬ್ಬನು ಹೋಗ್ತೀನಿ, ಇಲ್ಲಾಂದ್ರೆ ಕಾರಲ್ಲಿ ಒಂದಿಬ್ಬರು, ನಾನು ನಮ್ಮ ಹುಡುಗ ಡ್ರೈವರ್, ಇಷ್ಟೇ ಬರೋದಪ್ಪ. ಒಬ್ಬರು ವಿಚಾರದಲ್ಲಿ ಒಬ್ಬರನ್ನ ಹೊಡೆದಂಥವನಲ್ಲ, ಒಬ್ಬರನ್ನ ಬೈದಂಥವನಲ್ಲ ಅಂತ ಕೇಸುಗಳು. ಇವಾಗ ನನ್ನ ಮೇಲೆ ಇಷ್ಟೊತ್ತು ನಾನು ಹೇಳಿದ್ನಲ್ಲ, ಈ 4 ಕೇಸಸ್ಸು ಸಾಮಾನ್ಯ ನಾರ್ಮಲ್ ವ್ಯಕ್ತಿಗಳು ಯಾರು ಹಾಕಿಲ್ಲ. ಎಲ್ಲ ತಹಸೀಲ್ದಾರ್ಗಳು, MLAಗಳು, MP ಗಳೇ ಹಾಕಿರೋದು, ಪ್ರಭಾವಿಗಳು. ನಾರ್ಮಲಾಗಿ ಸಂದೇಶ್ ನನಗೆ ಮೋಸ ಮಾಡೋನೆ ಅಂತ ಹೇಳ್ಬಿಟ್ಟು ಒಬ್ಬರು ಕಂಪ್ಲೇಂಟ್ ಕೊಟ್ಟಿಲ್ಲ ನನ್ನ ಮೇಲೆ. ಇಲ್ಲಿ ತನಕ 15 ವರ್ಷ ಹೋರಾಟಗಾರ ನಾನು, ಇಲ್ಲಿ ತನಕ ಒಬ್ಬರು ನನ್ನ ಮೇಲೆ ಕಂಪ್ಲೇಂಟೇ ಕೊಟ್ಟಿಲ್ಲ. ನಾನು ಈಗ ಪ್ರೆಸೆಂಟ್ ಇರೋವಂಥದ್ದು ಕೂಡ ಬಾಡಿಗೆ ಮನೆಯಲ್ಲೇ. ಯಾವುದೋ ಒಂದು ಕೇಸ್ ಗೆದ್ದಿದ್ದಕ್ಕೆ ಅವ್ರು ಖುಷಿಪಟ್ಟು ನನಗೆ ಮನೆ ಕಟ್ಟಿಸ್ಕೊಡ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳಂಥ ಜಮೀನು ಉಳಿಸ್ಕೊಟ್ಟಿದ್ದಕ್ಕೆ, ನಮ್ಮ ಜಮೀನು ಬೇರೆಯವ್ರು ಕಾಂಪೌಂಡ್ ಹಾಕ್ಕೊಂಡಿರ್ತಾರೆ, ಆ ಜಮೀನು ಉಳಿಸ್ಕೊಟ್ಟಿದ್ದಕ್ಕೆ ಅವರೇ ಹತ್ರ ಬಂದು ಮನೇಲಿ ಕೂತ್ಕೊಂಡು ಮನೆ ಕಟ್ಕೊಡ್ತಾವ್ರಪ್ಪ. ಇದು ವಾಸ್ತವಾಂಶ. ಸಂದೇಶ್ ಪ್ರಾಪರ್ಟೀಸ್ ನೀವೆಲ್ಲ ಹುಡ್ಕೊಂಡ್ರಿ, ಅದು ಎಷ್ಟನ ಮಾಡ್ಕೊಳ್ರಿ, ಏನಾನ ಮಾಡ್ಕೊಳ್ಳೋಣ. ಇವಾಗ ನಾನು 4 ಕೇಸ್ ಹೇಳ್ತೀನಲ್ಲ, ಇಂಥದ್ದು 4,000 ಕೇಸ್ ಆಗಲಿ. ಇಂಥ ರೌಡಿ ಶೀಟರ್ಗಳು ಅಂಬೇಡ್ಕರ್ ಅವ್ರಿಗೋಸ್ಕರ ನನ್ನ ಮೇಲೆ ರೌಡಿ ಶೀಟರ್ ಆಗ್ತಾರಂದರೆ ಕರ್ನಾಟಕ ರಾಜ್ಯದಲ್ಲಿರೋಂಥ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ನನ್ನ ಮೇಲೆ ರೌಡಿ ಶೀಟರ್ ಆಗಲಿ. ಯಾವುದೇ ಕಾರಣಕ್ಕೂ ಕಾನೂನಿಗೆ ಮಾತ್ರನೇ ತಲೆ ಬಗ್ಸ್ತೀವಿ, ಇವರು ಮಾಡೋಂಥ ನಕಲಿ ಕೇಸುಗಳಿಗಲ್ಲ. ಇದು ಕ್ಲಾರಿಫಿಕೇಶನ್ ನಮ್ಮ ಆನೆಕಲ್ಲು ಜನತೆಗೆ ಮತ್ತು ಮಾಧ್ಯಮ ಮಿತ್ರರಿಗೆ. 2ನೇ ವಿಚಾರ 1585 ಕೇಸಿಗೆ ಸಂಬಂಧಪಟ್ಟಂಗೆ ಒಂದು. 2ನೇ ವಿಚಾರ, ಲೋಕಲ್ ಲೀಡರ್ಸ್ ಎಲ್ಲ ನನ್ನ ಅಣ್ಣ ತಮ್ಮಂತ, ಎಲ್ಲ ನಮ್ಮ ಅಣ್ಣಂದ್ರೆ ತಮ್ಮಂದ್ರೆ ಯಾರಿಲ್ಲಪ್ಪ ಅಲ್ಲೇ. 10,000 ಜನ ಆ ರೀತಿ ಸೇರಿಸಿ ಅವ್ರದ್ದು ಸಂಘಟನೆ ಮಾಡಬೇಕು, ನಾವೆಲ್ಲ ಸ್ನೇಹಿತರು ಅವ್ರ ಜೊತೆಲಿ ಇರಬೇಕು, ಹೋರಾಟ ಮಾಡ್ತಾರೆ ಅಂತೇಳಿ ತೀರ್ಮಾನ ನಾವು ತಗೊಂಡಿದ್ವಿ. ಅದಕ್ಕೋಸ್ಕರ ಇವತ್ತು ಅವ್ರ ಜೊತೆಲಿ ನಾವು ಬೆಂಗಳೂರಿಗೆ ಬಂದಿದ್ದೀವಿ. ಈಗ ನೀವು ಸ್ನೇಹಿತರು ಕೇಳಿದ್ರಿ CSIT ಅವರಿಗೆ ಪರಿಹಾರ ಯಾರು ಕೊಡೋದು, ಏನು ಕೊಡೋದು ಅಂತ. ಈಗ ನಾನು ಯಾಕೆ ಹೇಳ್ತೀನಿ ಅಂದರೆ, ನಾನು ತಿರ್ಗಿ ಹಿಂದಕ್ಕೆ ಬರೋಲ್ಲ. ನಾನೊಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ CSITಗೆ ಯಾರು ಕೊಡಲ್ಲ, ಯಾರು ಹೋರಾಟಗಾರರು ಕೊಡಲ್ಲ. ಪ್ರಾಬ್ಲಮ್ಸ್ ಎತ್ಕೊಂಡ್ಬಂದಾಗ ಈಗ ನಿಮ್ಮ ಹತ್ರ ಬರ್ತಾರೆ, ಪ್ರೊಫೆಸರ್ ಅಣ್ಣ ಇದೇನೋ ಸಹಾಯ ಮಾಡಿರಿ ಅಂತ. ಈಗ ಸಂದೇಶ್ ಅವ್ರ ಹತ್ರನೂ ಕಾಂತರಾಜ್ ಅನ್ನೋರು, ಅಣ್ಣ ನಮ್ಗೆ ತೊಂದರೆ ಆಗಿದೆ, ನಮ್ಗೆ ಹೆಲ್ಪ್ ಮಾಡಿ ಅಂತ ಬಂದಾಗ ಅವರಿಗೆಲ್ಲ ಪೂರ್ತಿ ಡೀಟೇಲ್ಸು. ಮತ್ತು ಅಲ್ಲಿ ಇನ್ನೊಬ್ರು ಯಾರು, ಧನಲಕ್ಷ್ಮಿ ಅಲ್ಲ, ಇದನ್ನೆಲ್ಲ ಕಾರಣ ಸದಾನಂದ. ನಿಮ್ಗೊಂದು ಪ್ರಮುಖವಾದ ವಿಷಯನ ಹೇಳ್ತೀನಿ. 1999-98ರಲ್ಲಿ ಮೋಸ್ಟ್ಲಿ ನಾನು ಪ್ರೊಫೆಸರ್ ನೋಡಿದ್ದು ಬಾಬು ಮತ್ತು ನಮ್ಮ TV ನೈರ್ ಮಂಜಣ್ಣ, ಇವರು ಒಂದು 4-5 ಜನ ನಾನು ಅವತ್ತು ನೋಡಿದ್ದು ಜ್ಞಾಪಕ ಇದುವರೆಗೂ ಇದೆ. ನಾನು ಪ್ರಜಾ ವಿಮೋಚನಾ ಚಳವಳಿಯಲ್ಲಿ ನಾನು ಈ ತಾಲೂಕಲ್ಲಿ ಯೂತ್ ವಿಂಗಲ್ಲಿ ಅಧ್ಯಕ್ಷನಾಗಿದ್ದೆ. JB ವೆಂಕಟೇಶ್ ಅವರು ಅಧ್ಯಕ್ಷರಾಗಿದ್ದರು, ಆನೇಕಲ್ ಕೃಷ್ಣಪ್ಪನವರು ವಿಭಾಗೀಯ ಅಧ್ಯಕ್ಷರಾಗಿದ್ದರು, ಪಟಾಪಟ್ ನಾಗರಾಜ್ ಸಾಹೇಬರು ರಾಜ್ಯಾಧ್ಯಕ್ಷರಾಗಿದ್ದರು. ಆ ಕಾಲಕ್ಕೆ ನಾವು ಸಂಘಟನೆಯಲ್ಲಿ ಇದ್ದಾಗ ಕೇರಳ ಕುಮಾರ್ ಅಂತೇಳಿ ಕೊಪ್ಪ ಗೇಟ್ನಲ್ಲಿ ಅಕ್ರಮವಾಗಿ ಬಂಡೆ ಹೊಡಿತಾನೆ ಅಂತೇಳಿ ಒಂದು ಹೋರಾಟ, ಅದ್ರ ಜೊತೆಗೆ
ಈ ಲಕ್ಷ್ಮೀನಾರಾಯಣ್ ಅಂತ ಒಬ್ಬ ನಿರ್ಮಾಣ ಶೆಲ್ಟರ್ ಬಿಲ್ಡರ್ರ ಅಕ್ರಮ ಬಡಾವಣೆಗಳನ್ನು ಇದು ಸೇಮ್ ಸೈಟ್ ಮಾಡಿದ್ದಾರೆ ಅಂತೇಳಿ ಇದೇ ಪ್ರಜಾ ವಿಮೋಚನಾ ಚಳವಳಿ ಕೃಷ್ಣಪ್ಪನವರು ಆಗಿನ ಕಾಲದಲ್ಲೇ ತಾಲೂಕ್ ಪಂಚಾಯತ್ ಹತ್ರ 2000 ಜನ ಸೇರಿಸಿ ಆವತ್ತು ನಿರೂಪಣೆಯನ್ನು ಕೂಡ ನಂದೆ ತಾಲೂಕು ಆಫೀಸ್ ಹತ್ರ ಉಗ್ರವಾದ ಹೋರಾಟವನ್ನು 2000 ಜನ ಆವತ್ತೇ ನಾನು ನೋಡಿರೋದು ನಮ್ಮ ತಾಲೂಕಲ್ಲಿ ಹೋರಾಟ ಮಾಡಿದ್ದಾನೆ ಅಂಥ ಹೋರಾಟನ. ಯಾಕಂತ ಹೇಳಿದ್ರೆ ನಮ್ಮ ಸ್ನೇಹಿತರಿಗೆ ಹೇಳ್ತೀನಿ, ಮೊನ್ನೆ ಮೀಡಿಯಾನಲ್ಲಿ ಏನೇನು ಹೇಳ್ತಾ ಇದ್ರು, ನಾವು ಅವ್ರ ಬಗ್ಗೆ ಮಾತಾಡಲ್ಲ ಅಂತ ನಾನು ಆಗಲೇ ಹೇಳಿದ್ದೀನಿ. ಇಂಥ ರಾಜ್ಯಾಧ್ಯಕ್ಷರುಗಳು, ಇಂಥ ಜಿಲ್ಲಾಧ್ಯಕ್ಷರುಗಳು, ಇಂಥ ಸಮಕಾಲೀನರ ಜೊತೆಯಲ್ಲಿ ನಾವೆಲ್ಲ ಇದು ಬಂದವರು, ಇವ್ರು ಯಾಕೆ ಬರಬೇಕು, ಅವ್ರು ಯಾಕೆ ಬರಂದ್ರೆ ಇದು ಭಾರತ ಪ್ರಜಾಪ್ರಭುತ್ವ. ಇದು ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹೋರಾಟ ಮಾಡೋಂತಕ್ಕಂಥದ್ದು, ಜೀವನ ಮಾಡೋಂತಕ್ಕಂಥದ್ದು ಎಲ್ರಿಗೂ ಹಕ್ಕಿದೆ. ಹಂಗಾಗಿ ನೀನು ಯಾಕೆ ಬರಬೇಕು, ನಾನು ಯಾಕೆ ಬರ್ಬೇಕಂದ್ರೆ ಯಾವ ಊರಿಗೆ ಯಾರು ಹೋಗ್ಬಿಡ್ರಿ, ಎಲ್ಲ ನಿಮ್ಮೂರಲ್ಲೇ ಇರ್ರಿ. ನಿಮ್ಮ ವೈಯಕ್ತಿಕ ವಿಚಾರ ನಾನು ಮಾತಾಡಲ್ಲ. ಅವರು ಹೋರಾಟ, ಅವ್ರ ಹಕ್ಕು ಕೇಳೋದು, ಸಂಘಟನೆ ಅವ್ರದ್ದು, ಅವ್ರವ್ರ ಹಕ್ಕದು. ಯಾರ ಜೊತೆಲ್ಲ ಇರ್ತಾರೆ. ನಿಮ್ಗೆ ತೊಂದರೆ ಏನಾದರೂ ಮಾಡಿದ್ದೀರಾ? ಯಾಕೆ ನೀವು ಮಾಧ್ಯಮದ ಮುಖಾಂತರ ನಮ್ಮಲ್ಲೇ ಎತ್ಕಟ್ಟೋದು, ನಮ್ಮಲ್ಲೇ ಮಾತಾಡೋದು ಯಾಕೆ ಮಾತಾಡಬೇಕು? ದಯವಿಟ್ಟು ನೋಡಿ, ನಿಮ್ಮ ಕೈ ಮುಗಿದು ಹೇಳ್ತೀನಿ, ಈ ಒಂದು ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾರ ಹತ್ರಕ್ಕಾದ್ರೂ ಹೋಗ್ತಾರೆ ತೊಂದರೆ ಅಂತ ಕಾಪಾಡೋಂಥ ಜವಾಬ್ದಾರಿ ಒಬ್ಬ ಸಂಘಟನೆ ಲೀಡರ್ದಾಗಲಿ, ಒಬ್ಬ ಪತ್ರಕರ್ತರದಾಗಲಿ, ಒಬ್ಬ ಶಾಸಕರದಾಗಲಿ, ಒಬ್ಬ ಸಂಸದರದಾಗಲಿ ಎಲ್ಲರೂ ಹೋಗ್ತಾರೆ. ಹಂಗಂತೇಳಿ ನೀವು ಬರೋದೇ ತಪ್ಪು, ನೀವು ಮಾಡೋದೇ ತಪ್ಪು ಅಂದರೆ ದಯವಿಟ್ಟು ಸ್ನೇಹಿತರೆ, ನೀವು ಹೋರಾಟಗಾರರು. ನಾವು 97-98 ನಾವು ಪಟಾಪಟ್ ನಾಗರಾಜ್ ಸಾಹೇಬರು, ಜಿಗ್ನಿ ಶಂಕರ್ ಸಾಹೇಬರು, ಬಿ ಗೋಪಾಲ್ ಸಾಹೇಬರು, ಮಾವಳಿ ಶಂಕರ್ ಸಾಹೇಬ್ರ ಜೊತೆಯಲ್ಲಿ ಹೋರಾಟ ಮಾಡಿ ಬಂದಂಥ ಜನ ನಾವು. ಇತ್ತೀಚೆಗೆ ಕೆಲವು ಕಾರಣಗಳಿಂದ ಯಾಕೆ ಸುಮ್ಮನೆ ಸಂಘಟನೆಗಳು ಬೇಡ ಅಂತೇಳಿ ನಮ್ಮ ಪಾಡಕ್ಕೆ ನಾವೇನೋ ಒಂದು ರಾಜಕೀಯ ಪಕ್ಷದಲ್ಲಿದ್ದು ನಾವೇನೋ ಒಂದು ಅವರು ನಮ್ಮ ಪಾಡಕ್ಕೆ ನಾವಿದ್ದೀವಿ. ನಿಮ್ಮ ಪಾಡಕ್ಕೆ ನೀವು ಸಂಘಟನೆ ಕಟ್ಕೊಳ್ಳಿ, ನಮ್ಮ ಪಾಡಕ್ಕೆ ನಾವು ಸಂಘಟನೆ ಕಟ್ಕೊತೀವಿ. ಒಟ್ಟಾರೆ ಬಡವರ ಪರವಾಗಿ, ಹಿಂದುಳಿದವರ ಪರವಾಗಿ, ದಲಿತರ ಪರವಾಗಿ, ಎಲ್ಲ ಬಡವರ ಪರವಾಗಿ ಹೋರಾಟವನ್ನು ಮಾಡತಕ್ಕಂಥ ಜವಾಬ್ದಾರಿ ನಮ್ಮ ಸಂದೇಶ್ ಅವರು ತಗೊಂಡಿದ್ದಾರೆ. ಅವರಿಂದ ಅವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯವೈಖರಿಗಳನ್ನು ನೋಡಿ ನಾವು ಕೂಡ ವೈಯಕ್ತಿಕ ಜೀವನದಲ್ಲಿ ಬದಲಾವಣೆ ಆಗ್ತಿದ್ವಿ. ಯಾಕಂದರೆ ನಮಗೆ ಚಿಕ್ಕವರವರು ಆದರೂ ಅವರು ನಮಗೆ ಇನ್ಸ್ಪಿರೇಷನ್. ಹಂಗಾಗಿ ಇವತ್ತು ರಾಜ್ಯಾದ್ಯಂತ ಅವ್ರ ಸಂಘಟನೆ ಇದೆ. ಬರೀ ಆನೇಕಲ್ಲಲ್ಲಿ, ಕೋಲಾರಲ್ಲ, ಗುಲ್ಬರ್ಗದಲ್ಲಿದೆ, ರಾಯಚೂರಲ್ಲಿದೆ, ಇವು ಧಾರವಾಡಲ್ಲಿದೆ, 30 ಜಿಲ್ಲೆ ಎಲ್ಲಾದರೂ ಹೋಗಿದೆ. ಆದ್ದರಿಂದ ನಾವೆಲ್ಲರೂ ಸೇರಿ ಅವರಿಗೆ ಒಂದು ಬೆಂಬಲವನ್ನು ಕೊಡೋಲಿಕ್ಕೆ ಇನ್ನೂ ಇದರಿಂದ ಸುಮಾರು ಜನ ಇದ್ದಾರೆ. ಇದನ್ನು ಮುಂದಿನ ದಿನಗಳಲ್ಲಿ ನಿಮ್ಮನ್ನೆಲ್ಲ ಕರೆದು ಆನೇಕಲ್ಲಲ್ಲಿ ಬೃಹತ್ತಾದಂಥ ಒಂದು ಸಮಾವೇಶ ಮಾಡಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ನಮ್ಮ ಜೀವನದ ಶೈಲಿಗಳನ್ನು ಬದಲಾವಣೆ ಮಾಡಿಕೊಂಡು ವೆರಿ ಗುಡ್ ಅಂತ ಇರ್ತದೆ. ಮಾಡಿರೋಂಥ ಎಲ್ಲ ಖಾತೆ ಮಾಡಿರೋಂಥ ಎಲ್ಲರೂ ಹೊಣೆಗಾರರಾಗ್ತಾರೆ ಅದಕ್ಕೆ. ಹಂಗಾಗಿ ಅವರೆಲ್ಲರ ಮೇಲೇನೂ ಕ್ರಮ ಆಗಬೇಕು ಒಂದು. ಆಮೇಲೆ ಅದು ಯಾರು ನಿಜವಾಗ್ಲೂ ಅನ್ಯಾಯಕ್ಕೊಳಗಾಗಿ CI ಸೈಟ್ ಅಂತ ಗೊತ್ತಿಲ್ಲದೆ ಇವತ್ತು ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅವ್ರಿಗೂ ನ್ಯಾಯ ಸಿಗಬೇಕು ಅಂತಲೇ ನಮ್ಮ ಡಿಮ್ಯಾಂಡು. ಆದರೆ ಅದನ್ನು ಸರ್ಕಾರ ಮಾಡೋಕ್ಕೆ ಆಗಿಲ್ಲ ಅಂದ್ರೂ ಅವ್ರ ಮೇಲೆ ಇನ್ನಷ್ಟು ಅವ್ರು ಯಾರು ಲೇಔಟ್ ಮಾಲೀಕರು ಯಾರಿದ್ದಾರೆ ಅವರು ನಿಜವಾಗ್ಲೂ ಮಾಧ್ಯಮದವರು ಮತ್ತು ನಮ್ಮ ಇನ್ನಷ್ಟು ಹೋರಾಟಗಾರರು ಎಲ್ಲ ಸೇರಿ ಇನ್ನು ಅವ್ರ ಮೇಲೆ ನಾವು ಒಂದಷ್ಟು ಒತ್ತಡ ಏರಿ ಅಲ್ಲಿ ಅನ್ಯಾಯ ಆಗಿರೋರ್ಗು ನ್ಯಾಯ ಕೊಡಿಸೋಣ ಒಂದು. ಮತ್ತು ಈ ಥರದ್ದು ಇನ್ನಷ್ಟು ಆನೇಕಲ್ ತಾಲೂಕಲ್ಲಿ ಈ ಭ್ರಷ್ಟಾಚಾರ, ಈ ಭೂಮಾಫಿಯಾ ಮತ್ತು ಅಕ್ರಮ ಈ ಲೇಔಟ್ಗಳು ಇನ್ನೂ ತುಂಬ ಇದೆ. ಮತ್ತು ಇದನ್ನು ಮುಂದೇನೂ ಅಷ್ಟೇ ಯಾರು ಪರಿಶೀಲನೆ ಮಾಡಿನೇ ಸಹ ಆ ಸೈಟ್ಗಳನ್ನ ಕೊಂಡ್ಕೊಬೇಕು. ಯಾಕಂದರೆ ಅವ್ರು ಒಂದ್ಸರಿ ಅನ್ಯಾಯಕ್ಕೆ ಒಳಗಾದಾಗ ಮತ್ತೆ ನ್ಯಾಯ ಸಿಕ್ಕೋದು ಅನ್ನೋದು ಅಷ್ಟು ಈಸಿ ಅಲ್ಲ. ಇವತ್ತು ಅದನ್ನು ಕ್ರಮೇಣವಾಗಿ ಈ ಥರದ್ದು ಅನ್ಯಾಯಕ್ಕೆ ಒಳಗಾಗ್ತಾನೆ ಇದ್ದಾರೆ. ಮತ್ತು ಅವ್ರು ಯಾರು ಅನ್ಯಾಯಕ್ಕೆ ಒಳಗಾಗೋರಿಗೆ ನ್ಯಾಯ ಸಿಗಲ್ಲ. ಹಾಗಾಗಿ ಒಂದು ನಾವು ಸರ್ಕಾರ ಮುಟ್ಟುಗೋಲು ಏನು ಹಾಕ್ಕೊಬೇಕು ಅಂತ ಇದೆ. ಅದು ಇನ್ನಷ್ಟು ಬೇರೆ ಬಡಾವಣೆಗಳು ಮಾಡಿದಾಗ ಬೇರೆಯವರಿಗೆ ಅದೊಂದು ಎಚ್ಚರಿಕೆ ಗಂಟೆ. ಯಾಕಂತ ಹೇಳಿದ್ರೆ ಇನ್ನು ಅಕ್ರಮ ಮಾಡಿದಾಗ ಹೋರಾಟಗಾರರು, ಆನೆಕಲ್ಲಿರೋಂಥ ಹೋರಾಟಗಾರರು ಬಿಡೋದಿಲ್ಲ. ಮತ್ತು ಅದನ್ನು ಸರ್ಕಾರಿ ಜಾಗವನ್ನು ಸರ್ಕಾರಕ್ಕೆ ಇವತ್ತು ವಾಪಸ್ ಕೊಡಲಿಕ್ಕಾಗಿ ಅವ್ರು ಹೋರಾಟ ಮಾಡ್ತಾರೆ, ಹೋರಾಟಗಾರರು ಇದ್ದಾರೆ ಅನ್ನೋದ್ರ ಜೊತೆಗೆ ಇವತ್ತು ದುರಂತ ಏನು ಅಂದರೆ ನಾವು ಇಷ್ಟೆಲ್ಲ ಹೋರಾಟಗಾರರು ಇದ್ದೀವಿ. ಈ ಥರ ಅಕ್ರಮಗಳನ್ನ ಇವತ್ತು ಕೋಲಾರದಿಂದ ನಮ್ಮ ಸ್ನೇಹಿತರು ಬಂದು ಇಲ್ಲಿ ಕೇಳೋಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ನಾವೆಲ್ಲ ಹೋರಾಟದಿಂದ ಚಳುವಳಿಯಿಂದ ಬಂದಿರೋರು. ಮತ್ತು ಇಲ್ಲಿ ಹೋರಾಟಗಳಿಂದನೂ ತುಂಬ ಯಶಸ್ವಿನೂ ಮಾಡಿದ್ದಾರೆ. ಇವತ್ತು ಮನೆಗಾಗಿ, ಸೈಟ್ಗಳಿಗಾಗಿ ಮತ್ತು ಕೂಲಿಗಾಗಿ ಎಲ್ಲ ರೀತಿ ಹೋರಾಟಗಾರರು ಆನೆಕಲ್ಲಲ್ಲಿದ್ದಾರೆ. ಮತ್ತು ಅವರ ಒಂದು ತ್ಯಾಗನೂ ಇದೆ. ಅದು ಇತ್ತೀಚೆಗೆ ಬರೋಂಥ ಹೋರಾಟಗಾರರು ಒಂದು ರೀತಿಯ ಚಳುವಳಿ ಹೋರಾಟ ಅನ್ನೋ ಒಂದು ಹುಮ್ಮಸ್ಸಲ್ಲಿ ಬರ್ತಾರೆ. ಮತ್ತು ಅದು ಯಾಕೋ ಹೋರಾಟಗಳನ್ನು ಅಷ್ಟೊಂದು ಗಟ್ಟಿಯಾಗಿ ನಿಲ್ತಾ ಇಲ್ಲ. ಅದು ಕಾರಣಗಳೇನಂತ ಗೊತ್ತಿಲ್ಲ.
ಇವತ್ತು ನಾವು ಯಾವತ್ತು ಈಗ ಏನು ಯಾರೋ ಒಬ್ಬ ಲೇಔಟ್ ಮಾಲೀಕನ ಮೇಲೆ ಹೋರಾಟ ಮಾಡಬೇಕು ಅಂದರೆ ಆ ಹೋರಾಟದ ದ್ವಂದ್ವ ನೀತಿಯನ್ನು ನಾವೇ ನೋಡ್ತಾ ಇದ್ದೀವಿ. ಸರ್ಕಾರ ಯಾವುದೇ ಕಾರಣಕ್ಕೂ ಪರಿಹಾರ ಕೊಡಲ್ಲಣ್ಣ, ಕ್ಲಿಯರ್ ಕಟ್ ಪಿಕ್ಚರ್ ಇದು ಒಂದು. ಎರಡನೇ ವಿಚಾರ ನಾನೇನು ಹೇಳ್ತೀನಿ ಅಂದರೆ, ಈಗ ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ರಲ್ಲ VN ಹೋಟ್ಲ್, ಎಲ್ಲಿ ಮಾಡಿದಾಗ VLN ನಿಸರ್ಗ ಲೇಔಟ್ ಕೇಳ್ರಣ್ಣ, ನಿಸರ್ಗ ಲೇಔಟ್ VLN ಹೋಟೆಲ್ VLN. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.